ವಿಧಾನಸೌಧದಲ್ಲಿ ಬೈದರೂ ಮಾನ ಮರ್ಯಾದೆ ಇಲ್ಲ, ಎಲ್ಲಿ ಬೈದರೂ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರ ಕೆಟ್ಟ ಸರ್ಕಾರ, ಮೈಗೆಲ್ಲ ಎಣ್ಣೆ ಸವರಿಕೊಂಡಿದೆ ಎಂದು ಕಾಂಗ್ರೆಸ್ ವಿರುದ್ಧ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಗುಬ್ಬಿಯಲ್ಲಿ ಹರಿಹಾಯ್ದಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಚೆನ್ನೇನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿರುವ ಜೆಜೆಎಂ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮನೆ ಮನೆ ಗಂಗೆ ಯೋಜನೆ ಇಂದು ಪೂಜೆ ಮಾಡಿದ್ದೇವೆ. ಈ ಸರ್ಕಾರ ಕೆಟ್ಟ ಸರ್ಕಾರ, ಮೈಗೆಲ್ಲ ಏನೇನೋ ಸವರಿಕೊಂಡಿದೆ. ವಿಧಾನಸೌಧದಲ್ಲಿ ಬೈದರೂ ಎಲ್ಲಿ ಬೈದರೂ ಅವರು ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಆಡಳಿತ ನೋಡಿದರೆ ಅಸಹ್ಯ ಅನಿಸುತ್ತದೆ. ಈ ಸರ್ಕಾರದಲ್ಲಿ ಏನೂ ಸಿಗುವುದಿಲ್ಲ. ಎಷ್ಟು ಕೂಗಾಡಿದರೂ ಮೈಗೆಲ್ಲ ಹರಳೆಣ್ಣೆ ಸವರಿಕೊಂಡಿದ್ದಾರೆ. ವಿಧಾನಸೌಧ ಬೈದ್ರು ಮಾನ ಮರ್ಯಾದಿಲ್ಲ, ಇಲ್ಲಿ ಬೈದ್ರು ಮಾನ ಮರ್ಯಾದೆ ಅಸಹ್ಯ ಅನಿಸ್ತದೆ. ಈ ಆಡಳಿತ ನೋಡಿ, ಇದು ಕಚರಾ ಸರ್ಕಾರ. ಈ ಸರ್ಕಾರದಲ್ಲಿ ಏನೂ ಸಿಗಲ್ಲ. ಏನೇ ಕೂಗಾಡಿದ್ರು ಎಲ್ಲರೂ ಒಳ್ಳೆಣ್ಣೆ ಹಾಕೊಂಡವ್ರೆ, ಜಾರಿ ಕತ್ತಾರೆ. ಆ ಗಾಡು ಕೊಡೋಲ್ಲ ಕೆಲಸ ಮಾಡಲಿಕ್ಕೆ. ಹೀಗಾಗಿದೆ ಪರಿಸ್ಥಿತಿ. ಇದೊಂದು ಕೆಟ್ಟ ಕಾಲದಲ್ಲಿ ನಾವು ಗೆದ್ದಿದ್ದೀವಿ. ಅಸಹ್ಯ ಅನ್ನಿಸ್ತದೆ ಈ ಸರ್ಕಾರ. ಈ ಸರ್ಕಾರದ ಆಡಳಿತ ಅಲ್ಲ. ಆದರೂ ಸಹ ಇದು ಕೇಂದ್ರ ಸರ್ಕಾರ ಕೊಟ್ಟ ದುಡ್ಡ ಇದಕ್ಕೆ ಹಾಕಿದ್ದೀವಿ, ಬಾವೂರಿಗೆ ಹಾಕಿದ್ದೀವಿ. ಇವ್ರು ಯಾವನ ಕಾಂಟ್ರಾಕ್ಟರ್ ಮುಡೆ ಮಗಳು ಏನು ಮಾಡಿದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿದ್ದರು, ಅವರೆಲ್ಲ ಮಾಡ್ಕೊಂಡು ಹೋದ್ರು. ಈಗ ಅವ್ರ ಮನೆಗೆ ಹೋಗಿ ಕುತ್ಕೊಳ್ಳೋದಾಗಿದೆ. ಅವ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಡೋದು ಕೊಟ್ಬಿಟ್ಟು ಅವ್ನ ಕೈಗೆ ಸಿಗಲ್ಲ. ಎಲ್ಲಿ ನಿಂಗೇಜು ಸತ್ಯ ಅಲ್ವಾ? ಅವ್ರಿಗೆ ಬೇರೆ ಬಿಸ್ನೆಸ್ ಇಟ್ಕೊಂಡು ಎಲ್ಲೋ ಹೆಬ್ಬೂರಲ್ಲಿ ಸೀರೆ ಮಾಡಿಸಿದ್ದ ಅವನು, ನಾನು ಕಂಡಾಗಿ ಅವ್ನ ಕರೆದು ಕಾಂಟ್ರಾಕ್ಟ್ ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಇಂಜಿನಿಯರ್ಸ್ ಎಲ್ಲ ಮಾಡ್ಕೊಂಡು ಅಯೋಗ್ಯರು. ಇವತ್ತು ತೊಂದರೆ ಆಗಿದೆ ನಮಗೆ. ಈ ನಾವು ಜೆಜೆಎಮ್ನಲ್ಲಿ ಆ ಕುಡಿಯೋ ನೀರು ಏನಾರ ನಮ್ಮ ಸಿಎಸ್ಪುರದ್ದು ಎಷ್ಟು ವರ್ಷ ಬೇಕ್ರಿ, ಅದು ಬೇಗ ಮಾಡಿಸ್ರಿ. ಕುಡಿಯೋ ನೀರು ನೀವೇನು ಕೂಡ ಕಷ್ಟಪಟ್ಟು ರೈತ ಹೊಲ ಉತ್ತು ರಾಗಿ ಬೆಳ್ಕೊಂಡು ಜೀವನ ಮಾಡ್ತಾರೆ. ನೀವೇನು ನೀರು ಕೊಡೋದು? ಕುಡಿಯೋ ನೀರು ಕೊಡೋದು ನಿಮ್ಮ ಕೈಲಾಗಲ್ಲ. ಮಾಡಿಸ್ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರ ಕೊಟ್ಟಂತಹ ಹಣವನ್ನ ಜೆಜೆಎಂಗೆ ಕೊಟ್ಟಿದ್ದೇವೆ. ಕೆಲವು ಇಂಜಿನಿಯರ್ಗಳು ಅರ್ಧಂಬರ್ಧ ಕೆಲಸ ಮಾಡಿ ಕೈಗೆ ಸಿಗದಂತಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಲವು ಇಂಜಿನಿಯರ್ಗಳ ಮೇಲೆ ಕಿಡಿಕಾರಿದರು. ಜೆಜೆಎಂ ಸ್ಕೀಮ್ನಲ್ಲಿ ಈ 2 ಗ್ರಾಮಕ್ಕೆ ಸೇರಿ ಸುಮಾರು 82 ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದೇವೆ. ಮನೆ ಮನೆಗೆ ನಲ್ಲಿ ಹಾಕೋದು, ಹೆಣ್ಮಕ್ಳಿಗೆ ನೀರಿಗೋಸ್ಕರ ಒಳ್ಳೆ ಫಿಲ್ಟರ್ ವಾಟರ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಂದಿರೋಂಥ ಸ್ಕೀಮ್ನ ಈ ಊರಿಗೂ ನಾವು ಕೊಟ್ಟಿದ್ದೇವೆ. ಅದನ್ನು ಇವತ್ತು ಪೂಜೆ ಮಾಡಿದ್ದೇವೆ. ಅದು ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಅಂತ. ಯಾರು ಕಾಂಟ್ರಾಕ್ಟ್ ರವಿಕುಮಾರ್ ಅವರು ಕಾಂಟ್ರಾಕ್ಟ್ ಆಗಿದ್ದಾರೆ. ಕೆಲಸ ಮಾಡಬೇಕು. ಇಲ್ಲೇನಾಗಿದೆ, ಇಲ್ಲಿ ಸುಮಾರು ಜನ ಸತೀಶ್ ಅಂತ ಯಾವನ ಕಾಂಟ್ರಾಕ್ಟ್ರು ಅರ್ಧಬರ್ಧ ಮಾಡಿ ಹೊಂಟೋಯ್ತಾನೆ. ಅದು ತೊಂದರೆ ಆಗಿದೆ. ಹಾಗಾಗಿ ನಾನೇನು ಹೇಳ್ತೀನಿ, ನಮ್ಮ ಲಿಂಗರಾಜು ಶೆಟ್ರೆ ಬರೀ ಮುಂಚೆ ಎಲ್ಲವನ್ನು ರಿಸೆಂಟ್ ಮಾಡಿ. ಈ ಸಂದರ್ಭದಲ್ಲಿ ಸೋಮಣ್ಣ, ನವೀನ್, ನರಸಿಂಹಮೂರ್ತಿ, ರಾಮ್ಕುಮಾರ್, ಗ್ರಾಮದ ಇನ್ನಿತರರು ಹಾಜರಿದ್ದರು.